ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ವೃಷಭ ರಾಶಿಯ ಗುಣ ಸ್ವಭಾವಗಳು, ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯಲ್ಲಿ 3 ನಕ್ಷತ್ರಗಳು ಇರುತ್ತವೆ. ಕೃತಿಕಾ ನಕ್ಷತ್ರದ 3 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 2 ಪಾದಗಳು ಇರುತ್ತವೆ. ಒಟ್ಟು 9 ಪಾದಗಳು ಇರುತ್ತವೆ. ರಾಶಿಯ ಚಿತ್ರ ಲಾಂಛನ ಯಾವುದು ಅಂದರೆ ಎತ್ತು ಆಗಿರುತ್ತದೆ. ರಾಶಿಯ ಲಿಂಗ ಸ್ತ್ರೀಲಿಂಗ ಆಗಿರುತ್ತದೆ. ರಾಶಿಯ ತತ್ವ ಸ್ಥಿರತತ್ವ ಆಗಿರುತ್ತದೆ. ರಾಶಿಯ ಅಧಿಪತಿ ಶುಕ್ರ ಆಗಿರುತ್ತಾನೆ. ರಾಶಿಯ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತದೆ. ರಾಶಿಯ ಬಣ್ಣ ಬಿಳಿ ಬಣ್ಣ ಆಗಿರುತ್ತದೆ. ರಾಶಿಯ ಅಂಗ ಭಾಗ ಮುಖ ಆಗಿರುತ್ತದೆ. ರಾಶಿಯ ಪುರುಷತ್ವ ಅರ್ಥ ಆಗಿರುತ್ತದೆ. ರಾಶಿಯ ಭೂಮಿ ತತ್ವ ಆಗಿರುತ್ತದೆ. ರಾಶಿಯ ಸಂಖ್ಯೆ ಜೋಡಿ ಸಂಖ್ಯೆ ಸಮಸಂಖ್ಯೆ ಆಗಿರುತ್ತದೆ. ರಾಶಿಯ ಕಾಲುಗಳು 4 ಕಾಲುಗಳು ಆಗಿರುತ್ತವೆ. ರಾಶಿಯ ರತ್ನ ವಜ್ರರತ್ನವಾಗಿರುತ್ತದೆ. ಈ ರಾಶಿಗೆ ಬರುವ ಘಾತಕಗಳು ಯಾವುವು ಅಂದರೆ ಮಾರ್ಗಶಿರ ಘಾತಕ ತಿಂಗಳು, ಘಾತ ತಿಥಿಗಳು 5, 10, 15 ತಿಥಿಗಳು 15 ಈ 3 ತಿಥಿಗಳು ಘಾತವಾಗಿರುತ್ತವೆ. ಘಾತವಾರ ಶನಿವಾರವಾಗಿರುತ್ತದೆ. ಘಾತ ನಕ್ಷತ್ರ ಹಸ್ತ ನಕ್ಷತ್ರ ಆಗಿರುತ್ತದೆ. ಘಾತಯೋಗ ಶುಕ್ಲಯೋಗವಾಗಿರುತ್ತದೆ. ಘಾತಕರಣ ಶಕುನಿಕರಣವಾಗಿರುತ್ತದೆ. ಇವುಗಳು ಇರುವ ದಿನ ಯಾವುದೇ ಹೊಸ ವ್ಯಾಪಾರ, ಉದ್ಯೋಗ, ಯಾತ್ರೆ, ಪ್ರಯಾಣ ಮಾಡಲು, ಮುಖ್ಯವಾದ ವ್ಯಕ್ತಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಭೇಟಿಯಾಗಲು ಇವುಗಳು ಇರುವ ದಿನ ಬಿಟ್ಟು ಮುಂದಿನ ದಿವಸ ಮಾಡುವುದು ಉತ್ತಮ. ಮದುವೆ ಮುಂಜಿ ಯಾವುದೇ ಮಂಗಳ ಕಾರ್ಯಗಳಿಗೆ ಘಾತಕಗಳು ಇದ್ದರೂ ಏನೂ ತೊಂದರೆ ಇರುವುದಿಲ್ಲ. ಅಂದರೆ ಸುಖ ಸಂತೋಷವನ್ನು ಅನುಭವಿಸುವಂಥವರು. ಸಾಮಾನ್ಯವಾಗಿ ಇವರು ಒಳ್ಳೆಯ ಗುಣವನ್ನು ಹೊಂದಿರುತ್ತಾರೆ. ಎಲ್ಲರನ್ನು ತನ್ನ ಬಳಿ ಸೆಳೆಯುವಂತಹ ಆಕರ್ಷಣ ಶಕ್ತಿಯನ್ನು ಹೊಂದಿರುತ್ತಾರೆ. ಸುಖ ಜೀವಿಗಳಾಗಿರುತ್ತಾರೆ. ಸುಲಭವಾದ ಕೆಲಸ ಕಾರ್ಯಗಳನ್ನು ಮಾಡಿ ಸಂಪಾದನೆ ಮಾಡುತ್ತಾರೆ. ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಕಲಾಗಾರರಾಗಿರುತ್ತಾರೆ. ಬೇರೆಯವರನ್ನು ಸಂತೋಷಪಡಿಸುತ್ತಾರೆ. ಅದರಿಂದ ಸಂಪಾದನೆ ಮಾಡುತ್ತಾರೆ. ಕಲೆಗಳಲ್ಲೇ ನಾಯಕರಾಗಿರುತ್ತಾರೆ. ಐಶ್ವರ್ಯ ಅಂತಸ್ತನ್ನು ಹೊಂದಿರುತ್ತಾರೆ. ಆಡಂಬರ ಜೀವನ ಬಾಳುತ್ತಾರೆ. ಪ್ರಪಂಚದ ಎಲ್ಲ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ. ಅಂದವಾಗಿರುತ್ತಾರೆ. ಜನರನ್ನು ಸೆಳೆಯುವ ವಶೀಕರಣವನ್ನು ಹೊಂದಿರುತ್ತಾರೆ. ಭಕ್ತಿವಂತರಾಗಿರುತ್ತಾರೆ. ಕೀರ್ತಿವಂತರಾಗಿರುತ್ತಾರೆ. ಅದೃಷ್ಟವಂತರಾಗಿರುತ್ತಾರೆ. ಇವರ ಜೊತೆ ಇರುವವರು ಎಲ್ಲ ಸಂತೋಷಗಳನ್ನು ನೀಡುತ್ತಾರೆ. ಯಾವುದೇ ಒಂದು ಕಲೆಯನ್ನು ಸುಲಭವಾಗಿ ಕಲಿಯುತ್ತಾರೆ. ಅದನ್ನು ಅದ್ಭುತವಾಗಿ ಪ್ರದರ್ಶಿಸುತ್ತಾರೆ. ಧೈರ್ಯವಂತರಾಗಿರುತ್ತಾರೆ. ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತದೆ. ಕತೆ, ಕಾದಂಬರಿ, ನಾಟ್ಯ, ಸಿನಿಮಾ ಕ್ಷೇತ್ರಗಳಲ್ಲಿ ಹೆಸರು ಮಾಡುತ್ತಾರೆ. ಜೀವನವನ್ನು ತಮ್ಮ ಇಚ್ಛೆಯಿಂದ ಸಂತೋಷದಿಂದ ಅನುಭವಿಸುತ್ತಾರೆ. ಎಲ್ಲ ಕ್ಷೇತ್ರಗಳಲ್ಲೂ ತಾವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಮಾಡುತ್ತಾರೆ. ಎಲ್ಲರಿಗೂ ಪರಿಚಯವಾದ ವ್ಯಕ್ತಿಯಾಗಿರುತ್ತಾರೆ. ತನ್ನ ಗೌರವಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಾರೆ. ಹಲವಾರು ಬಿರುದುಗಳನ್ನು ಪಡೆಯುತ್ತಾರೆ. ತಮ್ಮ ಬಗ್ಗೆ ಪ್ರಚಾರವನ್ನು ಮಾಡಿಕೊಳ್ಳುತ್ತಾರೆ. ದೂರದ ಪ್ರಯಾಣವನ್ನು ಹೆಚ್ಚಿಗೆ ಬಯಸುತ್ತಾರೆ. ಹೊಸ ವಾಹನಗಳನ್ನು ಖರೀದಿ ಮಾಡುತ್ತಾರೆ. ಎಲ್ಲ ವಸ್ತುಗಳನ್ನು ಸೊಗಸಾಗಿ ಸ್ವಚ್ಛವಾಗಿ ಇಟ್ಟಿರುತ್ತಾರೆ. ಪ್ರಕೃತಿಯನ್ನು ತುಂಬ ಪ್ರೀತಿಸುತ್ತಾರೆ, ಇಷ್ಟಪಡುತ್ತಾರೆ. ಇವರ ಜೊತೆ ಯಾವಾಗಲೂ 4-6 ಸ್ನೇಹಿತರು ಇರುತ್ತಾರೆ. ಕೆಲಸದ ಆಳುಗಳು ಇರುತ್ತಾರೆ. ಆಡಂಬರ ಜೀವನ ಇವರದಾಗಿರುತ್ತದೆ. ಆಭರಣ ಒಡವೆಗಳನ್ನು ಹೆಚ್ಚಾಗಿ ಧರಿಸುತ್ತಾರೆ. ಆಡಂಬರದ ವಸ್ತುಗಳು ಉಡುಪುಗಳನ್ನು ಧರಿಸುತ್ತಾರೆ. ಹೆಚ್ಚಿನ ಬೆಲೆಯ ದುಬಾರಿ ಬೆಲೆಯ ವಸ್ತುಗಳನ್ನೇ ಇವರು ಖರೀದಿಸುತ್ತಾರೆ. ಮನೆಯನ್ನು ಸುಂದರವಾಗಿಟ್ಟುಕೊಂಡಿರುತ್ತಾರೆ. ಮನೆ ಕಟ್ಟಿದರೆ ಆಡಂಬರದಿಂದ ಸುಂದರವಾಗಿ ಎಲ್ಲರೂ ಮೆಚ್ಚುವಂತಹ ಮನೆಯನ್ನು ಕಟ್ಟುತ್ತಾರೆ. ಇವರ ಮಾತಿಗೆ ಜನರು ಮರಳಾಗುತ್ತಾರೆ. ಸಾರ್ವಜನಿಕರ ಬೆಂಬಲ ಇವರಿಗೆ ಹೆಚ್ಚಾಗಿ ಇರುತ್ತದೆ. ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವುದು ಕಡಿಮೆ. ಯಾವಾಗಲೂ ಸುಖವಾಗಿಯೇ ಇರುತ್ತಾರೆ.
ಆಗದಿದ್ದರೂ ಯಾರಿಂದಾದರೂ ಇವರಿಗೆ ಸಹಾಯ ಬರುತ್ತಾ ಇರುತ್ತದೆ. ಶಾಂತಿ ಪ್ರಿಯರಾಗಿರುತ್ತಾರೆ. ಕೆಲವರು ಆಧ್ಯಾತ್ಮಿಕದಲ್ಲೂ ಪ್ರಖ್ಯಾತಿ ಹೊಂದಿರುತ್ತಾರೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿ, ಸಂಗೀತ ವಸ್ತುಗಳು ಮಾರಾಟ, ಸಿನಿಮಾ ತಯಾರಿಕೆ, ಸುಗಂಧ ವಸ್ತುಗಳ ಮಾರಾಟ, ಮನೆ ಕಟ್ಟುವುದು, ಲಾಟರಿ ರೇಸ್, ಆಧ್ಯಾತ್ಮಿಕ ವಸ್ತುಗಳನ್ನು ಮಾರಾಟ, ಫ್ಯಾನ್ಸಿ ವಸ್ತುಗಳ ಮಾರಾಟ, ಬಟ್ಟೆ ಅಂಗಡಿ, ಸೀರೆ ವ್ಯಾಪಾರಗಳ ಉದ್ಯಮಿಗಳು ಇವರಾಗಿರುತ್ತಾರೆ. ಇವರು ಚಿನ್ನಾಭರಣದಲ್ಲಿ, ಅಲಂಕಾರ ವಸ್ತುಗಳಲ್ಲಿ, ಹಣ ಸಂಪಾದಿಸುವುದರಲ್ಲಿ, ಜೀವನ ಅನುಭವಿಸುವುದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಗೌರವವನ್ನು ಬಯಸುತ್ತಾರೆ. ಎಲ್ಲರನ್ನೂ ತಮ್ಮನ್ನು ಗುರುತಿಸಿಕೊಳ್ಳಬೇಕು ಎಂದು ಮೆಚ್ಚುಗೆ ಪಡೆಯುತ್ತಾರೆ ಎಂದು ಬಯಸುತ್ತಾರೆ. ಸಾಮಾನ್ಯವಾಗಿ ಕಲೆಗೆ ಸಂಬಂಧಪಟ್ಟ ವೃತ್ತಿಯಲ್ಲಿಯೇ ಇವರ ಜೀವನ ಇರುತ್ತದೆ. ಬೇರೆ ಊರಿಗೆ, ಹೊರದೇಶಕ್ಕೆ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ. ವಯಸ್ಸಾದರೂ ಸಹ ಯೌವನವಾಗಿಯೇ ಕಾಣುತ್ತಾರೆ. ಈ ರೀತಿ ತಮ್ಮನ್ನು ತಾವು ಅಲಂಕಾರ ಮಾಡಿಕೊಂಡಿರುತ್ತಾರೆ. ಈ ರಾಶಿಯವರು ಈ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಈ ಮಂತ್ರ ಹೀಗಿರುತ್ತದೆ: ಓಂ ದೈತ್ಯ ಗುರುದೇವಾಯ ವಿದ್ಮಹೇ ಬ್ರಹ್ಮಸ್ವರೂಪಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ. ಈ ಮಂತ್ರ ಜಪದಿಂದ ನಿಮಗೆ ಸುಖ ಸಂಪತ್ತನ್ನು ಲಭಿಸುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಎಲ್ಲರಿಗೂ ನಮಸ್ಕಾರಗಳು.